ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಆರಾಮದೀರಿ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಈಗ ಟೈಮ್ ಸಿಕ್ತು, ಸೊ ಬ್ಲಾಗ್ ಮಾಡೋಕೆ ಅದಕ್ಕೆ ಶುರು ಮಾಡಿದೆ. ಸೊ ನಾನು ನಿಮಗೆ ಹೋಮ್ ಟೂರ್ ಮಾಡೇಕದೀನಿ. ಯಾರ ಮನೆಗೆ ಹೋಮ್ ಟೂರ್ ಮಾಡ್ತೀನಿ ಅಂತಂದ್ರೆ, ನನ್ನ ಹಿಂದಿನ ವಿಡಿಯೋಸ್ ಒಂದೆರಡು ವಿಡಿಯೋಸ್ ಒಳಗೆ ಸುಶಾಂತ್ ಬಂದಾನಲ್ರಿ, ಅವ್ರ ಮನೆ ಹೋಮ್ ಟೂರ್ ಮಾಡಾಕತ್ತೀನಿ. ಅವ್ರದ್ದ ಮನೆ ಯಾಕೆ ಹೋಮ್ ಟೂರ್ ಮಾಡಾಕತ್ತೀನಿ ಅಂದ್ರೆ, ನಾನು ಸುಮಾರು ಇಲ್ಲಿ ಬಂದು 1 ವರ್ಷ ಆಯಿತು. ಸೊ ನಾವು ನೇಬರ್ಸ್ ಆಜು ಬಾಜುನೇ ಇದ್ದೀವಿ. ಸೊ ಅವ್ರ ಮನೆ ಯಾವಾಗ ಬೇಕಾದಾಗ ಬರ್ರಿ ನೀವು, ಮುಂಜಾನೆ ಮಧ್ಯಾಹ್ನ ಎಷ್ಟು ಅಡುಗೆ ಎಲ್ಲ 3 ಹೊತ್ತು ಅಡುಗೆ ಮಾಡ್ತಾರೆ ಕರೆ. ಆ ಅಕ್ಕ ಇಷ್ಟು ಕ್ಲೀನ್ ಇಡ್ತಾರಂದ್ರೆ ಮನೆ. ಸೊ ಅವ್ರ ಮನೆ ಕ್ಲೀನ್ ಇರೋದಕ್ಕೆ ನಾನು ವಿಡಿಯೋ ಮಾಡ್ಬೇಕು ಅನ್ನಿಸ್ತು. ನಿಮಗೂ ನಮ್ಮ ಮನೆಯವ್ರಿಗೆ ತೋರಿಸ್ಬೇಕಾಯ್ತು. ಸೊ ಅವ್ರಿಗೂ ತೋರಿಸ್ದಂಗೂ ಆಗುತ್ತಾ, ನಿಮಗೂ ನಂದು ಬ್ಲಾಗ್ ಮಾಡ್ದಂಗೂ ಆಗುತ್ತೆ. ಸೊ ಅದಕ್ಕಾಗಿ ನಾನು ಅವ್ರ ಮನೇನ ಹೋಮ್ ಟೂರ್ನ ನಿಮಗೆ ತೋರಿಸ್ತೀನಿ, ಬರ್ರಿ ನೋಡುವ. ನೋಡ್ರಿ, ನಮ್ಮ ಮನೆ ಮುಂದಿಷ್ಟು ದೊಡ್ಡ ಜಾಗ ಐತಿ. ಅಲ್ಲೇ ಆಚೆ ಕಡೆ ಇರೋದು ನನ್ನ ಮನೆ ರೀ. ಇದು ಸುಶಾಂತ್ ಅವ್ರ ಮನೆ. ಈಗ ಬರ್ರಿ ಸುಶಾಂತ್ ಅವ್ರ ಮನೆಗೆ ಹೋಗೋಣ. ನೋಡ್ರಿ, ಅಕ್ಕ ರಂಗೋಲಿ ಹಾಕ್ಯಾಳ ಚಂದ. ಸುಶಾಂತ, ನಿಮ್ಮ ಮನೆ ವಿಡಿಯೋ ಮಾಡ್ಕೋಬೋದಾ? ನೋಡ್ರಿ, ಅವನು ಹೂ ಅಂದ. ಇದು ಹಾಲ್. ಇಲ್ಲಿ ಒಳಗೆ ಬಾತ್ರೂಮ್ ಐತ್ರಿ, ಬಟ್ ಅವ್ರು ಯೂಸ್ ಮಾಡಲ್ಲ, ಹೊರಗಡೆ ಐತಿ, ಅದನ್ನು ಯೂಸ್ ಮಾಡ್ತಾರೆ. ಇಲ್ಲೇ ಫ್ರಿಜ್ ಇಟ್ಕೊಂಡಾರ. ನೋಡ್ರಿ, ಅಕ್ಕ ಎಷ್ಟು ನೀಟ್ ಇಟ್ಕೊಂಡಾಳ ಮನಿ. ಈಗ ಅಡ್ಗೆ ಮನೆಗೆ ಹೋಗೋಣ ಬರ್ರಿ. ಅಡ್ಗೆ ಮನೆ ಒಳಗನ ಇಲ್ಲೇ ದೇವ್ರ ಕೋಲಿ ಐತಿ. ನೋಡ್ರಿ, ಅವ್ರದ್ದು ಪೂಜಾ ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ನೋಡ್ರಿ, ಅವ್ರ ಮನೆ ಪೂಜಾ ಕೋಲಿ, ಪೂಜಾ ರೂಮು, ದೇವ್ರ ಕೋಲಿ ಅಂತೇವೆ ನಾವು. ಎಷ್ಟು ನೋಡ್ರಿ, ಒಂದರ ಏನಾರ ಅಪ್ಪಿ ತಪ್ಪಿ ದೂಸ್ ಕೂತದ ನೋಡ್ರಿ. ಅಕ್ಕ ಎಷ್ಟು ಸ್ವಚ್ಛ ಇಟ್ಟಾಳ ಮನಿ. ಹಂಗ ದೇವ್ರು ಬಂದು ನೆಲೆಸಿ ಬಿಡ್ಬೇಕಿಲ್ಲ. ಆ ದೇವ್ರ ಆಶೀರ್ವಾದ ಎಲ್ಲರಿಗೂ ಇರಲಿ. ನೋಡ್ರಿ, ಎಲ್ಲ ಎಷ್ಟು ನೀಟ್ ಇಟ್ಕೊಂಡಾರ. ಡಬ್ಬೆಗಳು ನೋಡ್ರಿ, ಅವರು ಮ್ಯಾಗ ಬಸವಣ್ಣನ ಇಟ್ಟಾರ. ಅವರು ಬಸವಣ್ಣನ ಕುಂದಿಸ್ಯಾರ. ಅವನು ನೋಡ್ರಿ ಎಷ್ಟೆಲ್ಲ ಪ್ಯಾಕ್ ಮಾಡಿ ಹೆಂಗಿಟ್ಟಾರ. ಇದು ಸುಶಾಂತನ ಮಾಡಿರೋದು ನೋಡ್ರಿ. ಅಂದ್ರೆ ಯಾಕೆ ಹಿಂಗೆ ತೋರ್ಸಾಕತ್ತೀನಿ ಅಂದ್ರೆ, ಎಲ್ಲರೂ ಮನೆ ಇಟ್ಕೊತಾರ್ರಿ, ಆದ್ರೆ ನನಗಂತೂ ಇಷ್ಟು ನೀಟ್ ಇಡೋದಾಗಲ್ಲ. ಎಲ್ಲ ಅಡುಗೆ ಮಾಡ್ಕೊಂಡು ಯಾವಾಗೇ ಬರ್ರಿ, ನಾನು 12ಕ್ಕೆ ಬರಲಿ, 1ಕ್ಕೆ ಬರಲಿ, ಸಂಜೆಗೆ ಬರಲಿ, ಇವ್ರ ಮನೆ ಅಡುಗೆ ಮಾಡೋಣ ಟಕ್ಕಂತ ಇಷ್ಟು ಸ್ವಚ್ಛ ಇಡತಾಳ್ರಿ ಕಿ ಅಕ್ಕ. ಎಲ್ಲರ ಕೈಯಿಂದ ಸಾಧ್ಯ ಅಲ್ರಿ ಹಿಂಗೆ ನೀಟ್ ಇಡೋದು. ನೋಡ್ರಿ, ಎದರ ಆಚೆ ಈಚೆ ಆಗ್ಯಾವನ್ರಿ ಪಾತ್ರೆಗಳು, ಬಾಂಡೆ ಎಲ್ಲ ನೀಟಾಗಿ ಹೆಂಗೆ ಜೋಡ್ಸಾರ. ಸಂಜೆ ಮುಂದೆ 6ಕ್ಕೆ ಬರಲಿ, ಮಧ್ಯಾಹ್ನ ಬರಲಿ, ಇಷ್ಟ ನೀಟ್ ಇರುತ್ರಿ ಇವ್ರ ಮನೆ. ಇಲ್ಲೆಲ್ಲ ಸಾಮಾನು ಇಟ್ಕೊಂಡಾರ. ವಿಡಿಯೋ ಸಂಬಂಧ ಏನು ಇವ್ರು ನೀಟ್ ಇಟ್ಟಿಲ್ರಿ, ಯಾವಾಗಲೂ ಇವ್ರ ಮನೆ ಇಷ್ಟು ನೀಟಾಗಿ ಇರುತ್ತೆ. ಕ್ಲೀನ್. ಸುಶಾಂತ್ ಅವ್ರ ಕಿಚನ್ ನೋಡಿದ್ರೇ ಲವ್ ಆಗ್ಬೇಕು, ಅಷ್ಟು ಚಂದ ಇಟ್ಕೊಂಡಾರ. ನೆಕ್ಸ್ಟ್ ಹಿಂಗೆ ಹೊರಗೆ ಬಂದ್ರೆ ಇಲ್ಲೊಂದು ಫ್ರಿಜ್ ಐತಿ. ಫ್ರಿಜ್ ನೋಡ್ರಿ, ಇಲ್ಲೇ ರಾಘವೇಂದ್ರ ಸ್ವಾಮಿ, ಆಮೇಲೆ ಸಣ್ಣದು ಗಣಪತಿ ಇಟ್ಟಾರ. ಅದು ಸುಶಾಂತ್ ಇಟ್ಟಿರೋದಂತ ಹೇಳಕತ್ತಾನ. ಇದು ಅವ್ರ ಫ್ರಿಜ್ಜು. ಇಷ್ಟ ಇದ್ರೂ ಭಾಳ ಚಕ್ಕಾಗಿಟ್ಟಾರ ನೋಡ್ರಿ. ಸುಶಾಂತ್ ಫ್ರಿಜ್ ತೆಗೆದು ತೋರಿಸು.
ಇವು ಫ್ರಿಜ್ ಒಳಗೆ ಈ ಥರ ಇಟ್ಕೊಂಡಾರ, ಭಾರಿ ಆರ್ಗನೈಸ್ಡ್ ಮಾಡಿ ಇಟ್ಟಾರ. ಮುಚ್ಚು ಸುಶಾಂತ್. ಟಿ ವಿ ಇದು ನೋಡ್ರಿ ಹಿಂಗೆ ಮಾಡ್ಯಾರ, ಒಳಗೆಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಾರ. ಇದು ಇನ್ವೆರ್ಟರ್ ಬಾಕ್ಸ್ ಅಂತ. ಸೊ ಇನ್ವೆರ್ಟರ್ ಬಾಕ್ಸ್ ನನಗೆ ಭಾಳ ಲೈಕ್ ಆಯಿತು. ನಾವು ಇಂಥದನ್ನು ತೊಗೋಬೇಕನ್ನಕತ್ತೇವಿ. ನೋಡ್ರಿ ಹಿಂಗೆಲ್ಲ ಅಂದ್ರೆ ಓನರ್ ಹಿಂಗೆಲ್ಲ ಮಾಡ್ಯಾರ. ಇವ್ರು ಅದನ್ನೆಲ್ಲ ಈ ಥರ ನೀಟಾಗಿ ಇಟ್ಟಾರ. ಇಲ್ಲೆಲ್ಲ ಈ ಥರ ಎಲ್ಲ ಸಾಮಾನುಗಳೆಲ್ಲ ಇಟ್ಕೊಂಡಾರ. ಬಳ್ಳಾರಿ ಅಂದ್ರೇ ಕೆಟ್ಟ ಡಸ್ಟ್ ಅಲ್ರಿ. ಸೊ ಡಸ್ಟ್ ಬರ್ಲಾರಂಗೆ ದಿನಾ ಒಂದು ಟೈಮ್ ಒರೆಸೋದು ಮಾಡ್ತಾರೆ ಇವರು. ಇಲ್ಲಿ ಟಿ ವಿ ಐತಿ, ಇಲ್ಲೇ ಮಷೀನ್ ಐತಿ, ಇಲ್ಲೇ ಒಳಗೆ ವೆಸ್ಟರ್ನ್ ಟಾಯ್ಲೆಟ್ ಐತಿ, ಬಟ್ ಅವರು ಯೂಸ್ ಮಾಡಲ್ಲ ಅದನ್ನು. ಇಲ್ಲೇ ವಾಷಿಂಗ್ ಮೆಷಿನ್ ಇಟ್ಕೊಂಡಾರ. ಇದು ದೊಡ್ಡದೈತಿ. ಇಲ್ಲಿ ಒರೆಸ್ತಾರ ನೋಡ್ರಿ ಒಂದ್ಸರಿ, 4 ಸರಿ ಒರೆಸ್ತಾರ ನೋಡ್ರಿ. ಯಾಕಂದ್ರೆ ಬಳ್ಳಾರಿ ಅಂದ್ರೇನೆ ಸಿಕ್ಕಾಪಟ್ಟೆ ದೂಸು, ಸಿಕ್ಕಾಪಟ್ಟೆ ಡಸ್ಟ್ ಬರ್ತೈತಿ. ಸ್ವಚ್ಛ ಇರ್ಬೇಕು, ಏನು ಜಡ್ ಬರಬಾರ್ದು ಅಂದ್ರೆ ನಾವಿಷ್ಟು ಕ್ಲೀನ್ ಇರಬೇಕು ಇಲ್ಲಿ. ಇದು ಅವ್ರ ಬೆಡ್ರೂಮು. ಸುಶಾಂತ್ ನಿಮ್ಮ ಬೆಡ್ರೂಮ್ ತೋರಿಸ್ಬಾ. ಇವ್ರದ್ದು ಇದು ಬೀರೋ ಏನು ಟಿಜುರಿ. ಇಲ್ಲೇ ಕಾಟ್. ಮ್ಯಾಲೆ ಎಷ್ಟು ಇದಕ್ಕೊಂದು ಯಾಕೆ ಏನಾರ ವ್ಯವಸ್ಥೆ ಮಾಡ್ತಾರ್ರಿ ಅವರು. ಬಟ್ ಓನರ್ ಪ್ರೋತ್ಸಾಹ ಕೊಡಲ್ಲ, ಒಟ್ಟ ಮಳೆ ಬಡಿಸ್ಕೊಡಂಗಿಲ್ಲ. ಮಳೆ ಬಡಿಸ್ಕೊಡ್ಲಾರ್ಕ ಐಡಿಯಾ ಮಾಡಿ ಮ್ಯಾಗೆಲ್ಲ ಡಬ್ಬಿಗಳು ಇಟ್ಟಾರ್ರಿ. ಅಂದ್ರೆ ಕೆಳಗಿದ್ದು ಇದಕ್ಕೆ ಗ್ರಿಪ್ ಸಿಗ್ಲಿ ಅಂತ ಹೇಳಿ ಇದಕ್ಕೆ ಡೋರ್ ಮಾಡಿಲ್ರಿ ಓನರ್. ಸೊ ರೆಂಟ್ ಮನಿ ಅಂದ್ರೇ ಒಂದು ಮಾಡ್ತಾರೆ, ಒಂದು ಬಿಟ್ಟಿರ್ತಾರ. ಸೊ ಅದಕ್ಕಾಗಿ ಅವರೇ ಐಡಿಯಾ ಮಾಡಿ ಹಿಂಗೆ ಕರ್ಟನ್ ಹೊಲ್ಕೊಂಡಾರ್ರಿ. ಕರ್ಟನ್ ತೆಗಿ ನೋಡೋಣ. ನೋಡ್ರಿ ಬಟ್ಟೆ ಎಷ್ಟು ಚಂದ ಆರ್ಗನೈಸ್ ಮಾಡ್ಯಾರ ನೋಡ್ರಿ. ನಮಗಂತೂ ನಿಜ ಹೇಳ್ತೀನಿ, ನಮಗಂತೂ ಇಷ್ಟು ಪೇಷನ್ಸ್ ಇಲ್ರಿ. ಯಾಕ ಭಾರಿ ನೀಟ್ ಅಂದ್ರೆ ನೀಟ್ ನೋಡ್ರಿ. ಅಕ್ಕನು ಕೆಳಗೆ ಇಟ್ಕೊಂಡಾರ, ಅಣ್ಣನು ಮ್ಯಾಲ ಅದಾವ, ಸುಶಾಂತನು ಇಲ್ಲೇ ಬಾಜು ಅದಾವ, ಕೆಳಗದಾವ. ಸೊ ಆಚೆ ಕಡೆ ಹಾಸಿಗೆ ಇಟ್ಟಾರ ನೋಡ್ರಿ. ಆಚೆ ಕಡೆ ಹಾಸಿಗೆ. ಆಮೇಲೆ ಇವ್ರ ಮನ್ಯಾಗ ನನಗೆ ಇದು ಭಾಳ ಲೈಕ್ ಆಗೈತ್ರಿ. ಮೀಶೋ ಒಳಗೆ ತರ್ಸಾರಂತ. ಇದು ಅಂದ್ರೆ ಭಾರಿ ಲೈಕ್ ಆಗೈತಿ. ಏನಿಟ್ರಿ ಸುಶಾಂತ್ ಅದ್ರೊಳಗೆ? ಇವೆಲ್ಲ ಹೇರ್ ಡ್ರೈಯರ್, ಏನು ಬಾಟಲ್ ಇಟ್ಕೊಂಡಾರ ನೋಡ್ರಿ. ಇದು ಭಾಳ ಲೈಕ್ ಆಗೈತಿ. ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ, ನಮಗೂ ಇಷ್ಟ ಆಗೈತಿ ಅಂತೇಳಿ. ಇಲ್ಲೇ ವಿಂಡೋ ಐತಿ, ಇದಕ್ಕೆ ಒಂದು ಗ್ಲಾಸ್ ಇದು ಹಾಕ್ಯಾರ, ಮಿರರ್. ಇಲ್ಲೊಂದು ಸಣ್ಣದ ಇದು ಇಟ್ಕೊಂಡಾರ. ಇಷ್ಟೇ ಇರಲಿ. ಕೆಳಗೂ ನೋಡ್ರಿ ಅಷ್ಟೇ, ಒಟ್ಟು ಮಳೆ ಹೊಡ್ಯಾಕ ಕೊಡಂಗಿಲ್ರಿ ಓನರ್. ಸೊ ಹಿಂಗಾಗಿ ಐಡಿಯಾ ಮಾಡಿ ಏನು ಅಸಹ್ಯ ಕಾಣಬಾರ್ದು ಅನ್ನೋದಕ್ಕೆ ಹಿಂಗೆಲ್ಲ ಚೀಲಗಳು ಇಟ್ಟು ಮುಚ್ಚು ಸುಶಾಂತ್ ಅದನ್ನು. ನೋಡ್ರಿ ಏನು ಅಸಹ್ಯ ಕಾಣಂಗಿಲ್ಲ. ಅದಕ್ಕೆ ಮನೆ ಅನ್ನೋದಿಷ್ಟು ಚಂದ ಇಟ್ಕೊಂಡಾರ. ಸೊ ನನಗೆ ಭಾಳ ಇಷ್ಟ ಆಗಿ ಇವ್ರ ಮನೆ ವಿಡಿಯೋ ಲೈಕ್ ಆಗಿ ಇವ್ರ ಮನೆ ವಿಡಿಯೋ ಮಾಡಿ ನಿಮಗೆ ತೋರ್ಸಾಕತ್ತೀನಿ ರೀ. ಸುಶಾಂತ್ ಅವರ ಮನೆ ಇಲ್ಲಿಗೆ ಕಂಪ್ಲೀಟ್. ಯಾ ಬ್ಯೂಟಿಫುಲ್, ಯಾ ಹೋಮ್ ಈಸ್ ಸೂಪರ್. ಶಾರುಖ್ ಖಾನ್ ಸ್ಟೈಲ್ ಕೊಟ್ಟ. ಇವರೇ ನೋಡ್ರಿ ಅಕ್ಕ. ಇವ್ರ ಮನೆಯೇ ನಾನು ಇಷ್ಟೊತ್ತನ ವಿಡಿಯೋ ಮಾಡಿ ನಿಮಗೆ ತೋರಿಸಿರೋದು. ಇವರೇ ನೋಡ್ರಿ. ಈಗ ಸುಶಾಂತ್ ಅವ್ರ ಮನೆ ಆಯಿತು. ನನ್ನ ಮನೆಯೇ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಅಕ್ಕನಷ್ಟು ಸ್ವಲ್ಪ ನಮ್ಮ ಮನೆ ಅವ್ರಕಿನ್ನ ಸ್ವಲ್ಪ ಸಣ್ಣದೈತಿ. ಸೊ ನಾನು ಕೂಡ ರಂಗೋಲಿ ಇಲ್ಲೇ ಬಾಜು ಏನು ತುಳಸಿ ಗಿಡನ ಇಟ್ಟೀನಿ. ಸೊ ಇದು ನನ್ನ ಮನೆ. ಅವ್ರಕಿನ್ನ ಸ್ವಲ್ಪ ಹಾಲ್ ನಮ್ಮದು ಸಣ್ಣದೈತಿ. ನಾವು ಇಲ್ಲೇ ಟಿ ವಿ ಹಾಕೇವಿ. ಇಲ್ಲೇ ನಮ್ದೊಂದು ದಿವಾನ ಇಟ್ಕೊಂಡೇವಿ ಇಷ್ಟೇ.
ಚಿಕ್ಕ ಮನೆ. ಇಲ್ಲೆಲ್ಲ ನೋಡ್ರಿ, ಇದು ನಮ್ಮದು ನಮ್ಮ ಮನೆಯವ್ರ ಆಫೀಸ್ದೆಲ್ಲ ಕೆಲಸ ಮಟೀರಿಯಲ್ದೆಲ್ಲ ಇಲ್ಲೇ ಒಟ್ಟಾರ. ಸರಿ ಇಲ್ಲೊಂದು ನಮ್ದು ಹಾಲ್ ಭಾಳ ಸಣ್ಣದೈತ್ರಿ. ಸೊ ಇಲ್ಲೇ ಒಂದು ಸಣ್ಣದು ಫ್ರಿಜ್ ಇಟ್ಕೊಂಡೇವಿ. ಇದ್ರ ಮ್ಯಾಗನ ದಾನಮ್ಮ ಆಮೇಲೆ ರಾಘವೇಂದ್ರ ಸ್ವಾಮಿಗಳದಾರ. ಇಲ್ಲೇ 2 ಪಾಟ್ ಇಟ್ಟೇವಿ. ನಂದು ಫ್ರಿಜ್ ತೆಗಿಯಕತ್ತ ನೋಡ್ರಿ, ಹಿಂಗೆ ಇಟ್ಕೊಂಡು ನೋಡ್ರಿ ಹೇರಾಪೇರ. ಅವ್ರ ಮಮ್ಮಿ ಅಷ್ಟೇ ನೀಟಿಲ್ಲ, ಅದಕ್ಕೆ ಅವ್ರ ಮನೆ ತೋರಿಸಿದೆ ನಾನು. ಮುಚ್ಚ ಶಶಾಂತ್. ಇಲ್ಲೈತಿ ನಮ್ಮದು ದೇವ್ರ ಕೋಲಿ ನೋಡ್ರಿ. ನಾ ಇಟ್ಟೀನಿ ನೋಡ್ರಿ ನನ್ನ ಆಕಾರ. ಬಟ್ ನನಗೆ ಅನುಕೂಲ ರೀತಿನೇ ನಾ ಇಟ್ಟೀನಿ, ಆದ್ರೆ ಅವ್ರ ಮಮ್ಮಿ ಅಷ್ಟು ನನಗೆ ಮಾಡಕ್ಕೆ ಬರಲ್ಲ. ಸೊ ಇಲ್ಲದಾರ ನಮ್ಮ ದೇವ್ರುಗಳು ಇಲ್ಲದಾವ ನೋಡ್ರಿ. ಇಷ್ಟ ಐತಿ ನಮ್ಮದು ದೇವ್ರ ಕೋಲಿ. ಇದೈತಿ ನಮ್ದು ಅಡ್ಗೆ ಮನೆ. ನಾ ನೋಡ್ರಿ ಅಡ್ಗೆ ಮನೆ ನಂದು ಬಾಂಡೆ ಹಾಕೊಳ್ಳೋದು ಇದು ಇಲ್ಲ. ಸೊ ಹಿಂಗೆ ಇಟ್ಟುಬಿಡ್ತೀನಿ ನಾನು. ಅಕ್ಕನಷ್ಟೇ ನಾನು ನೀಟ್ ಇಡಲ್ಲ ನೋಡ್ರಿ. ನಮ್ದು ಹಿಂಗೆ ಎಲ್ಲ ನಾನು ಇದನ್ನು ಒಂದು ಎಲ್ಲ ಮಸಾಲೆ ಪದಾರ್ಥ ಹಾಕಿಡಾಕೊಂದು ಹಿಂಗೆ ಇದನ್ನು ತೊಗೊಂಡಿಟ್ರೆ ನಮ್ದು ಮನೆ, ನನ್ನ ಮನೆ ನೋಡ್ರಿ ಇದು ಆಕಾರ. ಹೀಗೆ ನೋಡ್ರಿ ಹೇರಾಪೇರ ಡಬ್ಬಿಗಳೆಲ್ಲ. ಫಸ್ಟ್ ವಿಡಿಯೋ ಮಾಡಿದಾಗ ನೀಟಾಗಿ ಇಟ್ಟಿದ್ದೆ. ಬಟ್ ಒಂದೊಂದು ಸಾಮಾನು ಖಾಲಿ ಆಗೋಣ ಡಬ್ಬಿ ಊರಿಗೆ ಒಯ್ಯೋದು ಬರುತ್ತಲ್ರಿ, ಊರಾಗ ಬಿಟ್ಟು ಬಂದೀನಿ. ಎಲ್ಲ ಬರೆದಿಟ್ಟಿದ್ದೆ. ಶೇಂಗಾ ಪುಟಾಣಿ ಅಂಥ ಡಬ್ಬಿಗಳು ಒಂದೆಲ್ಲ ಊರಾಗ ಅದಾವ. ಇದ್ದಿದ್ದು ಹಿಂಗೆ ನೋಡ್ರಿ ನನ್ನ ಮನೆ ಆಕಾರ. ಈ ಕಡೆ ಬಂದರೆ ನಮ್ಮ ಮನೆ ಒಳಗೆ ಕಾಟ್ ಇಲ್ಲ. ಸೊ ನಮ್ಮ ಮನೆ ನೋಡ್ರಿ, ನಮ್ದು ಹಾಲ್ ಸಣ್ಣದೈತಿ, ಕಾಟ್ ಇಲ್ಲ. ಸೊ ಗಾದಿನ ಸುತ್ತಿಟ್ಟಿರ್ತೀನಿ, ನಮ್ಮ ಮನೆಯವ್ರು ತಂದು ಹಾಕಿಬಿಡ್ತಾರೆ ನೋಡ್ರಿ. ಅಕ್ಕನಷ್ಟು ನೀಟ್ ಇಟ್ಕೊಂಡಿಲ್ಲ. ಹಿಂಗೆ ನೋಡ್ರಿ, ಅದಕ್ಕೆ ಅವ್ರ ಮನೆ ತೋರಿಸಿದೆ. ಕಂಪೇರ್ ಮಾಡಿದ್ರೆ ಕಂಪ್ಯಾರಿಸನ್ಗೆ ತೋರಿಸಿದೆ. ನಾವು ನೀಟ್ ಇಡೋದಕ್ಕೂ ಅವ್ರು ನೀಟ್ ಇಡೋದಕ್ಕೂ. ನನ್ನ ಮನಿನೂ ವಿಡಿಯೋ ತೋರಿಸೀನಿ, ಅವ್ರ ಮನಿನೂ ವಿಡಿಯೋ ತೋರಿಸೀನಿ. ಎಲ್ಲರ ಕೈಯಲ್ಲಿಂದೂ ಅಷ್ಟು ನೀಟ್ ಇಟ್ಕೊಳ್ಳೋದು ಆಗಂಗಿಲ್ಲ ರೀ, ಒಬ್ಬೊಬ್ರು ಅಷ್ಟು ಇರ್ತಾರೆ. ಸೊ ಅದಕ್ಕಾಗಿ ಅವ್ರ ಮನೆ ವಿಡಿಯೋನ ನಾನು ಮಾಡಿದೆ ನೋಡ್ರಿ. ನನ್ನ ಮನೆ ಆಕಾರ ಸೇಮ್ ಐತ್ರಿ, ಆದ್ರೆ ಅವ್ರದ್ದು ನಮ್ಕಿನ್ನ ಒಂದು ಸ್ವಲ್ಪ ದೊಡ್ಡದೈತೆ ಮನೆ. ನೋಡ್ರಿ ಬಟ್ಟೆ ಹಿಂಗೆ ಜೋತ್ಬಿಟ್ಟೆ. ಇದು ನಮ್ಮ ಮನೆ. ನನ್ನ ಮನೆನ ಹೆಂಗೆ ಇಟ್ಕೊಂಡೀನಿ ಅನ್ನೋದನ್ನು ಹೇಳ್ರಿ. ಇನ್ನೂ ಭಾಳನೇ ನೀಟ್ ಇಟ್ಕೋಬೇಕು, ಕೆಲಸದಾಗ ಆಗೋದೇ ಇಲ್ಲ. ಸೊ ಯಾರು ಅಕ್ಕನ ಮನೆ ಏನು ಇಷ್ಟ ಆಯ್ತು ಅವ್ರ ಮನ್ಯಾಗಿಂದು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ.